ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಆಲಿಸೋಣ ಪ್ರಿಯರೇ. ಮಾರ್ಕ 2ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತಾ ಉಂಟು, ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರು ಹಾಕುವುದಿಲ್ಲ, ಹಾಕಿದಲ್ಲಿ ಹೊಸ ತೇಪೆಯು ಹಳೆಯ ಅಂಗಿಯನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುತ್ತದೆ. ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ. ತುಂಬಿಟ್ಟರೆ ಅದರಿಂದ ಬುದ್ದಲಿಗಳು ಬಿರಿಯುತ್ತದೆ, ಮದ್ಯವು ಮತ್ತು ಬುದ್ದಲಿಗಳು ಎರಡೂ ನಷ್ಟವಾಗುತ್ತವೆ. ಆದುದರಿಂದ ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲಿ ತುಂಬಿಡಬೇಕು ಎಂದರು. ಜನರ ಈ ವಾಕ್ಯದ ಪ್ರಕಾರ ನಮ್ಮ ಇದುವರೆಗೆ ಮಾಡಿರುವಂತಹ ಕೆಟ್ಟ ದುಷ್ಟ ಚಟಗಳಲ್ಲಿ ಮುಳುಗಿ, ಕೆಟ್ಟದನ್ನು ಬಯಸಿ, ಪಾಪಗಳನ್ನು ಮಾಡಿ, ಪಾಪಿಯಾಗಿ ಪಾಪ ಲೋಕದಲ್ಲಿ ಮುಳುಗಿದ್ದೀವಿ ಪ್ರಿಯರೇ. ಇದುವರೆಗೆ ನಾವು ಮಾಡಿರೋ ಪಾಪಗಳನ್ನ ದೇವರ ಹತ್ರ ಹೇಳಿಕೊಂಡು ನಾವು ಇನ್ನು ಮೇಲೆ ಒಳ್ಳೆ ಮನುಷ್ಯನಾಗಿ ಯೇಸು ಸ್ವಾಮಿಯ ನಾಮದಲ್ಲಿ ನಾವು ಜೀವಿತದಲ್ಲಿ ಜೀವಿಸ್ಲಿಕ್ಕೆ ನಮಗೆ ಯೇಸು ಅವಕಾಶನ ಕೊಡ್ತಾರೆ ಪ್ರಿಯ. ಆದ್ದರಿಂದ ನಾವು ಯೇಸು ಸ್ವಾಮಿಯನ್ನು ನಾವು ಪ್ರಾರ್ಥಿಸಬೇಕು, ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು ಪ್ರಿಯರೇ. ಹಾಲೆಲೂಯ್ಯ. ಈ ವಾಕ್ಯನ ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ಯೇಸುವಿನ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯ್ಯ.